ಮಾರ್ಚಲ್ಲಿ ಅಟೆಂಡ್ ಆದೆ ನಾನು. ಸೊ ಮಾರ್ಚಲ್ಲಿ ಅಟೆಂಡ್ ಆಗಬೇಕಾದ್ರೆ ನನಗೊಬ್ಬ ಅದೇ ನಮ್ಮ ತಮ್ಮನ ಫ್ರೆಂಡೇ ಹೇಳಿದ್ರು ನಮಗೆ, ಹಿಂಗೆ ಕ್ಲಾಸಿಕಲ್ಲಿ ಬೆಳಿಗ್ಗೆ 10 ಗಂಟೆಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಹೋಗಪ್ಪ ಅಣ್ಣ ಅಲ್ಲಿ ಹೋಗಿ ಕಂಡಕ್ಟ್ ಮಾಡು, ಸೊ ಒಂಥರ ನಿನಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ನಾನು ಫಸ್ಟ್ ಅಟೆಂಡ್ ಮಾಡಿದೆ. ಸೊ ಅದರಲ್ಲಿ ನನಗೊಂದು 50 ಮಾರ್ಕ್ಸ್ ಬಂತು. 50ರಿಂದ 50 ಕ್ವಶನ್ ಕರೆಕ್ಟ್ ಮಾಡಿದೆ, ಬಾಕಿ ಎಲ್ಲ ತಪ್ಪು ಮಾಡಿದೆ ನಾನು. ಸೊ ಅವಾಗ ಅನಿಸ್ತು ಓಕೆ ಟಫ್ ಇರ್ಬೋದೇನೋ ಅಂತ ನನಗೆ ಅನಿಸ್ತು. ಬಟ್ ಗ್ರ್ಯಾಜುವಲಿ ನಾನು ಅದನ್ನೇ ಅಟೆಂಡ್ ಮಾಡ್ಕೊತ ಹೋದೆ. ಒಂಥರ ನನಗೆ ಒಂದು ಹ್ಯಾಬಿಟ್ ಆಯ್ತು. ಅದು ಸಂಡೇ ಬಂದ ಕೂಡಲೇ ಒಂದು ಕ್ಲಾಸಿಗೆ ಟೆಸ್ಟ್ ಅಟೆಂಡ್ ಆಗಬೇಕು ಅನ್ನೋ ಒಂದು ಹ್ಯಾಬಿಟ್ ಬಂದು ಅಟೆಂಡ್ ಆಗಿ ಗ್ರ್ಯಾಜುವಲಿ 50ರಿಂದ 60, 60ರಿಂದ 70. ಸೊ ನಾರ್ಮಲಿ 80 ಎಕ್ಸಾಮ್ ಹೆಂಗೆ ಸಮೀಪ ಬರುತ್ತೆ 80ರವರೆಗೂ ಸ್ಕೋರ್ ಮಾಡಿದೆ. 80 ಮೀನ್ಸ್ 80 ಕ್ವಶನ್ಸ್ ರೈಟು, ಒಂದು 20 ತಪ್ಪು ಮಾಡ್ತಿದ್ದೆ. ಸೊ ಅಲ್ಲಿವರೆಗೆ ನಂದು ಎವರೇಜ್ ಬಂತು. ಅದು ಏನಾಗ್ತಿತ್ತು ಅಂದರೆ ಸಂಡೇ ಹೋಲ್ ಡೇ ನಾನು ಟೆಸ್ಟಿಗೆ ಡೆಡಿಕೇಟ್ ಮಾಡ್ತಿದ್ದೆ. ಪೇಪರ್ 1 ಬರೀತಿದ್ದೆ, ಪೇಪರ್ 2 ಬರೀತಿದ್ದೆ. ಸೊ ಆಮೇಲೆ ಹೋಗಿ ಪೇಪರ್ 1ಅಲ್ಲಿ ಚೆಕ್ ಮಾಡ್ಕೋತಿದ್ದೆ, ನಾನೇ ಕೀ ಆನ್ಸರ್ ಕೊಡ್ತಿದ್ದೆ ಕ್ಲಾಸಿಗೆ ಅವರು. ಸೊ ಚೆಕ್ ಮಾಡ್ಕೊಂಡ್ಮೇಲೆ ಒಂದು ನಾರ್ಮಲಿ ಇಂತಿಷ್ಟೆಲ್ಲ ತಪ್ಪಾಗ್ತಿತ್ತು, ಇದು ಎದಕ್ಕೆ ತಪ್ಪಾಯಿತು ಅಂತ ನಾನು ಆಮೇಲೆ ಸೋರ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಆ ಸೋರ್ಸ್ ಬಂದು ಓಕೆ ಈ ಥರ ಮಾಡಿದ್ರೆ ಇದು ಆಗುತ್ತೆ ಅಂಥೇಳಿ ನಾನು ಎವ್ರಿ ಡೇ ಒಂದು ಆ ಕ್ಲಾಸಿಕಿಂದ ನನಗೆ ಒಂದು ಗೈಡೆನ್ಸು ಸಿಕ್ತು. ಸೊ ಆ ಅಟೆಂಡ್ ಮಾಡೋದ್ರಿಂದ ನನ್ನ ಕಾನ್ಫಿಡೆನ್ಸು ಬಂತು. ಅದಕ್ಕಾಗಿ ನಾನು ಇದು ಮಾಡ್ತಿದ್ದೆ, ಡೈಲಿ ಅಟೆಂಡ್ ಆಗ್ತಿದ್ದೆ ಸಂಡೇಗೊಮ್ಮೆ. ಓಕೆ.